ಮತ್ತೆ ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ರಾಮನಗರದಿಂದಲೇ ನಾನು ಸ್ಪರ್ಧೆಯನ್ನ ಮಾಡ್ತೇನೆ, ಸ್ಪರ್ಧೆ ಮಾಡೋದ್ರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ. ರಾಮನಗರದ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ, ರಾಮನಗರ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗೋದಿಲ್ಲ. ದೇವೇಗೌಡರು ಕುಮಾರಸ್ವಾಮಿ ಸ್ಪರ್ಧಿಸಿದಂತಹ ಕ್ಷೇತ್ರ ಇದು. 6 ಬಾರಿ ನಮ್ಮ ಕುಟುಂಬವನ್ನ ಈ ಒಂದು ಕ್ಷೇತ್ರದ ಜನ ಗೆಲ್ಸ್ಕೊಂಡು ಬಂದಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ನಮ್ಮ ಕುಟುಂಬದ ಕೈ ಹಿಡಿದಿದ್ದಾರೆ. ರಾಮನಗರ ಕ್ಷೇತ್ರವನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಮುಂದೆ ಬರೋ ಚುನಾವಣೆಯಲ್ಲಿ ಎಲ್ಲಿಂದಲೇ ಸ್ಪರ್ಧೆ ಮಾಡ್ತೇನೆ ಅನ್ನುವಂತಹ ಮಾತುಗಳನ್ನಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಸಾಹೇಬ್ರಿದ್ರು, ಚಿಕ್ಕ ವಯಸ್ಸು, ಬಹುಶಃ ಒಂದು 26-27 ವರ್ಷ ಇರ್ಬೋದು ಅನ್ಕತ್ತೀನಿ, 62ರಲ್ಲಿ. ಆಗ ಕೊನೆ ಹಂತದಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಮೋಸ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು, ಇಲ್ಲಪ್ಪ ನಮ್ಮ ಮನೆ ಬರದಲ್ಲಿ ಬೇಡ, ರಾಜಕಾರಣ ಬರೋದಿಲ್ಲ, ಯಾಕೆ ಬೇಕು ಚುನಾವಣೆ ನಮಗೆಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಹಿಂಸರ್ದಿದ್ದ ಕಾಲ ಇತ್ತು. ಆಗ ಜನನೇ ದೇವೇಗೌಡರು ಸಾಹೇಬ್ರನ್ನ ಗುರುತಿಸಿ, ಇಲ್ಲ ನೀವು ನಿಂತ್ಕೊಳ್ಳೇಬೇಕು, ನೀವು ಸ್ವತಂತ್ರ ಅಭ್ಯರ್ಥಿಗಳಾದರೂ ನಿಂತರೂ ಪರವಾಗಿಲ್ಲ, ನಾವು ಜನ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥದ್ದು ಜನರೇ ದೇವೇಗೌಡರು ಸಾಹೇಬ್ರನ್ನ ಹೆಗಲ ಮೇಲೆ ಹೊತ್ತು ಮೊದಲನೇ ಬಾರಿ 1962ರಲ್ಲಿ ಶಾಸಕರಾಗಿ ಆಯ್ಕೆ ಮಾಡ್ತಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು 3 ಚುನಾವಣೆನೂ ಸೋತಿದ್ದೀನಿ. ದೇವೇಗೌಡರು ಸಾಹೇಬ್ರು ಒಂದು ಮಾತು ಹೇಳಿದ್ರು, ನಾನು ಬಹುಶಃ 3 ಚುನಾವಣೆ ಸತತವಾಗಿ ಒಂದು ಗೆಲುವನ್ನು ನೋಡಿದಿರಾ, ಈ ರೀತಿ ಸೋತಿದ್ರೆ ಬಹುಶಃ ನನ್ನ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾಯಿತ್ತು, ಆಘಾತ ಆಗ್ತಾಯಿತ್ತು ಅಂತಕ್ಕಂಥದ್ದನ್ನ ನಾನು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತು ಯೋಚನೆ ಮಾಡಬಲ್ಲ ಅಂತಕ್ಕಂಥದ್ದನ್ನ ದೊಡ್ಡವರು ಹೇಳ್ತಾ ಇದ್ರಣ್ಣ. ಆದರೆ ಅಣ್ಣ, ಇವತ್ತು ನನಗೆ ಒಂದು ದೊಡ್ಡ ಗುರಿ ಇದೆ. ಇವತ್ತು ನಮ್ಮ ಮುಂದೆ ಭಾಳ ದೊಡ್ಡ ಸವಾಲುಗಳಿದೆ. ಆ ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಸಂದರ್ಭಗಳು ಚುನಾವಣೆಗಳಲ್ಲಿ ಬರುತ್ತೆ ಹೋಗುತ್ತೆ, ಒಬ್ರು ಗೆಲ್ಲಬೇಕು ಸೋಲ್ಬೇಕು, ಅದು ಇರಲಿ, ಅದನ್ನು ನಾವು ಬದಿಗಿಡೋಣ, ಅದು ಮುಂದೊಂದು ದಿನ ಅವಕಾಶ ಸಿಗುತ್ತೆ. ಆದರೆ ಜನರ ಜೊತೆ ಇರಬೇಕು. ನಾವು ಜನರ ಮಧ್ಯೆ ನಾವಿಲ್ಲ ಅಂದರೆ ಯಾವ ಕಾರಣಕ್ಕೂ ಯಾರನ್ನೂ ಕೂಡ ಜನ, ನೀವೆಷ್ಟೇ ಪ್ರಭಾವಿಗಳಾಗಿ ದುಡಿದಿದ್ರು, ಜನಗಳ ಪರವಾಗಿದ್ರು, ಜನಗಳ ಮನಸ್ಸಲ್ಲಿ ದೇವೇಗೌಡರು ಸಾಹೇಬ್ರಿದ್ರು, ಚಿಕ್ಕ ವಯಸ್ಸು, ಬಹುಶಃ ಒಂದು 26-27 ವರ್ಷ ಇರ್ಬೋದು ಅನ್ಕತ್ತೀನಿ, 62ರಲ್ಲಿ. ಆಗ ಕೊನೆ ಹಂತದಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಮೋಸ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು, ಇಲ್ಲಪ್ಪ ನಮ್ಮ ಮನೆ ಬರದಲ್ಲಿ ಬೇಡ, ರಾಜಕಾರಣ ಬರೋದಿಲ್ಲ, ಯಾಕೆ ಬೇಕು ಚುನಾವಣೆ ನಮಗೆಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಹಿಂಸರ್ದಿದ್ದ ಕಾಲ ಇತ್ತು. ಆಗ ಜನನೇ ದೇವೇಗೌಡರು ಸಾಹೇಬ್ರನ್ನ ಗುರುತಿಸಿ, ಇಲ್ಲ ನೀವು ನಿಂತ್ಕೊಳ್ಳೇಬೇಕು, ನೀವು ಸ್ವತಂತ್ರ ಅಭ್ಯರ್ಥಿಗಳಾದರೂ ನಿಂತರೂ ಪರವಾಗಿಲ್ಲ, ನಾವು ಜನ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥದ್ದು ಜನರೇ ದೇವೇಗೌಡರು ಸಾಹೇಬ್ರನ್ನ ಹೆಗಲ ಮೇಲೆ ಹೊತ್ತು ಮೊದಲನೇ ಬಾರಿ 1962ರಲ್ಲಿ ಶಾಸಕರಾಗಿ ಆಯ್ಕೆ ಮಾಡ್ತಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು 3 ಚುನಾವಣೆನೂ ಸೋತಿದ್ದೀನಿ. ದೇವೇಗೌಡರು ಸಾಹೇಬ್ರು ಒಂದು ಮಾತು ಹೇಳಿದ್ರು, ನಾನು ಬಹುಶಃ 3 ಚುನಾವಣೆ ಸತತವಾಗಿ ಒಂದು ಗೆಲುವನ್ನು ನೋಡಿದಿರಾ, ಈ ರೀತಿ ಸೋತಿದ್ರೆ ಬಹುಶಃ ನನ್ನ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾಯಿತ್ತು, ಆಘಾತ ಆಗ್ತಾಯಿತ್ತು ಅಂತಕ್ಕಂಥದ್ದನ್ನ ನಾನು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತು ಯೋಚನೆ ಮಾಡಬಲ್ಲ ಅಂತಕ್ಕಂಥದ್ದನ್ನ ದೊಡ್ಡವರು ಹೇಳ್ತಾ ಇದ್ರಣ್ಣ. ಆದರೆ ಅಣ್ಣ, ಇವತ್ತು ನನಗೆ ಒಂದು ದೊಡ್ಡ ಗುರಿ ಇದೆ. ಇವತ್ತು ನಮ್ಮ ಮುಂದೆ ಭಾಳ ದೊಡ್ಡ ಸವಾಲುಗಳಿದೆ. ಆ ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಸಂದರ್ಭಗಳು ಚುನಾವಣೆಗಳಲ್ಲಿ ಬರುತ್ತೆ ಹೋಗುತ್ತೆ, ಒಬ್ರು ಗೆಲ್ಲಬೇಕು ಸೋಲ್ಬೇಕು, ಅದು ಇರಲಿ, ಅದನ್ನು ನಾವು ಬದಿಗಿಡೋಣ, ಅದು ಮುಂದೊಂದು ದಿನ